ಎಮ್ಮಿ ಮೇಡಮ್ನವ್ರೆ ಹ್ಮ್. ನಿಮ್ ತರನೇ ಏನ ಸ್ವೀಟ್ ಮಾಡ್ಕೊಡಿ ಮೇಡಮ್ನವ್ರೆ. ಆಯ್ತು ಬನ್ನಿ, ಕ್ಯಾರೆಟ್ ಪಾಯಸ ಮಾಡ್ಕೊಡ್ತೀನಿ. ಓ ಕ್ಯಾರೆಟ್ ಪಾಯಸನ ಮೇಡಮ್ನವ್ರೆ, ಹೌದು. ಸೂಪರ್ ಆಗಿರುತ್ತೆ ಬಿಡಿ. ಮಾಡ್ಕೊಡ್ತೀನಿ ಬನ್ನಿ. ಈಗ ಸರಿ ಮೇಡಮ್ನವ್ರೆ. ಹಾಲು ಕಾಯ್ಸಕ್ಕಿಟ್ಟಿದ್ದೀನಿ. ಈ ಸಬ್ಬಕ್ಕಿನ ನೆನ್ಸಿಟ್ಟಿದ್ದೀನಿ. 1 ಕಪ್ ಇದೆ, ಚಿಕ್ಕ ಕಪ್ಪಲ್ಲಿ. 1 ಅವರ್ ನೆನ್ಸಿಟ್ಟಿದ್ದೀನಿ ಇದನ್ನ. ಈಗ ಹಾಲಿನ ಜೊತೆ ಕುದಿಯಕ್ ಬಿಡೋಣ ಇದನ್ನ. ನೋಡಿ, ಇದನ್ನ ತಿರುಗಿಸ್ತಾ ಇರ್ಬೇಕು, ಇಲ್ಲಾಂದ್ರೆ ತಳ ಹಿಡಿದ್ಬಿಡುತ್ತೆ. ಬರೀ ಕ್ಯಾರೆಟ್ ಪಾಯಸನು ಮಾಡ್ಕೋಬಹುದು. ನಾನು ಸಬ್ಬಕ್ಕಿ ಹಾಕ್ತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಕ್ಯಾರೆಟ್ ನ ಈಗ ಫ್ರೈ ಮಾಡ್ಕೊಂಡ್ಬಿಡೋಣ. ಇನ್ನ 1-2 ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. 20 ಗೋಡಂಬಿ ಫ್ರೈ ಮಾಡಿ ಇಟ್ಕೊಳ್ಳೋಣ. ಸ್ವಲ್ಪ ಗೋಲ್ಡನ್ ಕಲರ್ ಬರ್ಲಿ. ಇದು ಜಾಸ್ತಿ ಏನ್ ಫ್ರೈ ಮಾಡ್ಕೊಳ್ಳೋದು ಬೇಡ ಮೇಡಮ್ನವ್ರೆ, ಗೋಲ್ಡನ್ ಕಲರ್ ಬರ್ಬೇಕು. ಈಗ ದ್ರಾಕ್ಷಿ ಹಾಕೊಳ್ಳೋಣ. ನೋಡಿ, ಬಂದಿದೆ. ಈಗ ದ್ರಾಕ್ಷಿ 15 ಇರ್ಬೇಕು. ಅದನ್ನ ಹಾಕಿ ಫ್ರೈ ಮಾಡ್ಕೊಂಡ್ಬಿಡೋಣ. ಈಗ ದ್ರಾಕ್ಷಿ ಗೋಡಂಬಿ ಆಗಿದೆ, ಎತ್ತಿಟ್ಕೊಂಡ್ಬಿಡ್ತೀನಿ. ಮೇಡಮ್ನವ್ರೆ ದ್ರಾಕ್ಷಿ ನಂತರ ದಪ್ಪ ಆಗ್ತಾ ಇದಾವೆ. ಮೊಟ್ಟೆ ಉಟ್ಕೊಂಡಾಗೆ ಉಟ್ಕೊಂಡಿದ್ದೀನಿ. ಬನ್ನಿ, ಈಗ ಕ್ಯಾರೆಟ್ ಫ್ರೈ ಮಾಡ್ಕೊಳ್ಳೋಣ. ಇದು 2 ಕ್ಯಾರೆಟ್ ಇದೆ, ತುರಿದಿಟ್ಕೊಂಡಿದ್ದೀನಿ. ಸಣ್ಣ ಉಳಿ ಮಾಡ್ಕೊಂಡು ಹುರ್ಕೋಬೇಕು ಇದನ್ನ. ಮೇಡಮ್ನವ್ರೆ ಇದೆಷ್ಟೊತ್ತು ಹುರ್ಕೊಳ್ಬೇಕು? ಇದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಳ್ಳೋಣ. ಇದೆಲ್ಲ ಮೆತ್ತಗಾಗುತ್ತೆ, ಕಡಿಮೆ ಆಗುತ್ತೆ ಅವಾಗ ಕ್ಯಾರೆಟ್. ಮೇಡಮ್ನವ್ರೆ ಇದೇನು ಇಟ್ಕೊಂಡಿದ್ದೀರಾ? ಇದು ಕಂಡೆನ್ಸ್ಡ್ ಮಿಲ್ಕ್ ಇಟ್ಕೊಂಡಿದ್ದೀನಿ. ಕೋವನು ಹಾಕೋಬಹುದು ಬೇಕಿದ್ರೆ. ನಾನು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ತಾ ಇದ್ದೀನಿ. ಕಂಡೆಂಟ್ ಮಿಲ್ಕ್. ಕಂಡೆನ್ಸ್ಡ್ ಮಿಲ್ಕ್. ಕಂಡೆಂಟ್ ಮಿಲ್ಕ್. ಕಂಡೆಂಟ್ ಮಿಲ್ಕ್ ಅಂತೆ. ನೋಡಿ, ಇದಾಗಿದೆ. ಗ್ಲಾಸ್ ತರ ಬಂದಿದೆ ನೋಡಿ. ಇದು ಆಗಿದೆ, ಆಫ್ ಮಾಡ್ಕೊಂಡ್ಬಿಡೋಣ. ನೋಡಿ, ಇದು ನೀರಿನಂಶ ಎಲ್ಲ ಹೋಗಿ ಕಡಿಮೆ ಆಗ್ತಾ ಇರುತ್ತೆ. ನೋಡಿ, ಇದಾಗಿದೆ. ಈಗ ಇದು ಸಬ್ಬಕ್ಕಿ ಕುದಿಸಿದ್ನಲ್ವಾ, ಆ ಹಾಲು ಹಾಕೋಣ. ಈಗ 1/4 ಲೀಟರ್ ಹಾಲು ಹಾಕೊಂಡಿದ್ದೆ ಇದಕ್ಕೆ. ಈಗ ಇದನ್ನ 5 ನಿಮಿಷ ಬೇಯಕ್ ಬಿಡೋಣ. ಇನ್ ಸ್ವಲ್ಪ ಹಾಲು ಹಾಕಿ. ಸ್ವಲ್ಪ ಗಟ್ಟಿ ಹಾಲು ತಗೊಂಡ್ರೇನೆ ಚೆನ್ನಾಗಿರುತ್ತೆ ಹಾಲ್ನ. ಒಂದು 5 ನಿಮಿಷ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳೋಣ ಇದನ್ನ. ನೋಡಿ, ಗಟ್ಟಿ ಆಗ್ತಾ ಇದೆ. ಈಗ ಇದಕ್ಕೆ ಕಂಡೆನ್ಸ್ಡ್ ಮಿಲ್ಕ್ ಸೇರಿಸ್ಕೊಳ್ಳೋಣ. ಒಂದು 100 ಗ್ರಾಮ್ ಅಷ್ಟು ಸಕ್ಕರೆ ಇದೆ. ಕಂಡೆನ್ಸ್ಡ್ ಮಿಲ್ಕ್ ಬೇರೆ ಹಾಕಿದೀನಲ್ವಾ, ನೋಡ್ಕೊಂಡು ಹಾಕೋಬಹುದು ಸಕ್ಕರೆನ. ಈಗ 1/2 ಸ್ಪೂನು ಏಲಕ್ಕಿ ಪೌಡರ್ ಹಾಕ್ತಾ ಇದ್ದೀನಿ. ನೋಡಿ, ಮನೆಗೆ ಯಾರಾದ್ರೂ ಗೆಸ್ಟ್ ಬರ್ತಾರಲ್ವಾ, ಅವಾಗ ಒಂದ್ 10-15 ನಿಮಿಷದಲ್ಲೆಲ್ಲ ರೆಡಿ ಆಗೋಗುತ್ತೆ ಈ ಪಾಯಸ. ಬೇಗ ರೆಡಿ ಮಾಡ್ಕೋಬಹುದು. ನೋಡಿ, ದ್ರಾಕ್ಷಿ ಗೋಡಂಬಿ ಲಾಸ್ಟ್ ಅಲ್ಲಿ ಹಾಕೋಬೇಕು. ಇನ್ನ ಅಷ್ಟೇ, ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಇದು ನಮ್ಮ ಮೇಡಮ್ನವ್ರ ತರನೇ ಸ್ವೀಟ್ ಆಗಿ ಕ್ಯಾರೆಟ್ ಪಾಯಸ ಮಾಡ್ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋಣ ಬನ್ನಿ. ಎಮ್ಮಿ. ನೋಡಿ, ಕ್ಯಾರೆಟ್ ಪಾಯಸ, ಕ್ಯಾರೆಟು, ದ್ರಾಕ್ಷಿ, ಗೋಡಂಬಿ, ಅದೇನೋ ಕಂಡೆಂಟ್ ಮಿಲ್ಕ್ ಅಂತೆ, ಅದನ್ನ ಹಾಕಿದ್ದಾರೆ. ಅದು ಇದ್ದಿದ್ದು ಟೇಸ್ಟ್ ಕೊಡ್ತಾ ಇದೆ. ಆತರ ಸೂಪರ್ ಸ್ಟಾರ್ ಆಗಿದೆ. ಸೂಪರ್ ಮೇಡಮ್ನವ್ರೆ, ನಿಮ್ ತರನೇ ಸ್ವೀಟ್ ಆಗಿದೆ ಮೇಡಮ್ನವ್ರೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಆಗ್ಬೋದಲ್ಲ? ನೋಡಿ, ನಾನು ಬಿಸಿ ತಿಂತಾ ಇದ್ದೀನಿ. ಇದನ್ನ ಫ್ರೀಸರ್ ಅಲ್ಲಿ ಇಟ್ಕೊಂಡು ತಿಂದ್ರೆ ಬೇಸಿಗೆ ಕಾಲಕ್ಕಂತೂ ತುಂಬಾ ಸೂಪರ್ ಆಗಿರುತ್ತೆ. ನೆಕ್ಸ್ಟ್ ಲೆವೆಲ್. ಹಾಗೆ ನಮ್ಮ ಸ್ವಾದಿಷ್ಟಮಯ ಆಹಾರಕ್ಕೆ ಸ್ವಾದ ಸುಪ್ರಸಾದ ಚಾನಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನೊಂದು ಹೇಳ್ತೀನಿ, ಬೆಲ್ ಐಕಾನ್ ಒತ್ತೋದು ಮಾತ್ರ ಮರಿಬೇಡಿ. ಓಕೆ, ಬಾಯ್.